ಸೊ ಇವೆರಡು ಕ್ಷೇತ್ರಗಳದ್ದು ಒಂದು ಕಥೆ ಆದರೆ ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರದ ಇನ್ನೊಂದು ರೀತಿಯಾದಂತಹ ಕಥೆ. ಅಲ್ಲಿ ಅಖಾಡಕ್ಕೆ ಅನುಭವಿ ರಾಜಕಾರಣಿ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿ ಅಖಾಡದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಅಲ್ಲಿ ರಕ್ಷಾ ರಾಮಯ್ಯ ಕೂಡ ಇದ್ದಾರೆ. ಅವರ ತಂದೆ ಸೀತಾರಾಮ್ ಅವರು ಕೂಡ ಈಗ ಮಗನಿಗೆ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂಥದ್ದರಲ್ಲಿ ಫೈಟಲ್ಲಿ ನಿಂತುಕೊಂಡಿದ್ದಾರೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ರಾಜ್ಯ ನಾಯಕರು ದಂಡೋಪದಂಡವಾಗಿ ಹೋಗ್ತಾ ಇದ್ದಾರೆ. ಖರ್ಗೆ ಭೇಟಿಯನ್ನ ಮಾಡಿದರೆ ಚಿಕ್ಕಬಳ್ಳಾಪುರ ಟಿಕೆಟ್ ಆಕಾಂಕ್ಷಿ ರಕ್ಷಾರಾಮಯ್ಯ ತಂದೆ ಸೀತಾರಾಮ್ ಜೊತೆಗೆ ಖರ್ಗೆ ಭೇಟಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಟಿಕೆಟ್ ಆಕಾಂಕ್ಷಿ ಕೂಡ ಇವರಾಗಿರೋದು. ಆದರೆ ಚಿಕ್ಕಬಳ್ಳಾಪುರ ಟಿಕೆಟ್ ಲಾಬಿಯನ್ನ ವೀರಪ್ಪ ಮೊಯ್ಲಿ ಅವರು ಕೂಡ ನಡೆಸ್ತಾ ಇದ್ದಾರೆ. ನನಗೆ ಕೊನೆ ಚುನಾವಣೆದೊಂದು ಅವಕಾಶ ಕೊಡಿ ಅಂತ ವೀರಪ್ಪ ಮೊಯ್ಲಿ ಅವರು. ಸೊ ಯಾರಿಗೆ ಅವಕಾಶ ಕೊಡ್ತಾರೆ? ಯಂಗ್ ಫೇಸ್ ಅವರೇ, ಅನುಭವಿ ರಾಜಕಾರಣಿ ಯಾರಿಗೆ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದನ್ನು ಸೊ ಸದ್ಯಕ್ಕಂತೂ ಫೈಟ್ ಜೋರಾಗಿದೆ. ಒಂದು ಕಡೆಗೆ ಚಾಮರಾಜನಗರದ ಕ್ಲಿಯರ್ ಆಯಿತು, ಕೋಲಾರದ್ದಾಗಿದೆ, ಬಟ್ ಚಿಕ್ಕಬಳ್ಳಾಪುರದ ಮಾತ್ರ ಇನ್ನೂ ನಡೀತಾ ಇದೆ ಗೊಂದಲ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಚಿಕ್ಕಬಳ್ಳಾಪುರದ ಮಾತ್ರ ಒಂಥರ ಗೊಂದಲಮಯವಾಗಿದ್ದಂಗೆ ಕಾಣಿಸ್ತಾ ಇದೆ. ಅನುಭವಿ ರಾಜಕಾರಣಿ ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕಾ, ಇಲ್ಲ ಒಂದು ಯಂಗ್ ಫೇಸನ್ನು ತಂದಿಟ್ಕೊಂಡು ಲಾಂಗ್ ಟರ್ಮಲ್ಲಿ ಒಂದು ರಾಜಕಾರಣಿಯನ್ನು ತಂದಿಟ್ಕೊಳ್ಬೇಕಾ ಅನ್ನುವಂಥ ಗೊಂದಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಹೈಕಮಾಂಡ್ ಇದ್ದಂಗೆ ಕಾಣಿಸ್ತಾ ಇದೆಯಾ ಅಂತ? ಅರುಣ್, ನೀವು ಹೇಳಿದ್ದು ಒಂದು ಪಾಯಿಂಟ್ ಆದ್ರೆ ಎರಡನೇದ್ದು ಗೆಲುವಿನ ಮಾನದಂಡ ಯಾರಿಗೆ ಹೆಚ್ಚಿದೆ ಅನ್ನುವಂಥದ್ದನ್ನು ಕೂಡ ಈಗ ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಹಾಕೊಳ್ತಾ ಇರುವಂಥದ್ದು. ಈಗಾಗಲೇ 4 ಕ್ಷೇತ್ರಗಳೇನು ಬಾಕಿ ಉಳಿದಿದ್ದಾವೆ, ಅದರಲ್ಲಿ ಒಂದೊಂದಾಗಿ ಕ್ಲಿಯರ್ ಆಗಿ ಮಾಡ್ಕೊಂಡು ಬರುವಂತ ಕೆಲಸವನ್ನ ಕೂಡ ಈಗ ಹೈಕಮಾಂಡ್ ನಾಯಕರು ಮಾಡ್ತಿದ್ದಾರೆ. ಮುಖ್ಯವಾಗಿ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳು ಅಥವಾ ಕನ್ಫ್ಯೂಷನ್ಸ್ ಇರುವಂತದ್ದು. ಹೀಗಾಗಿ ಇಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಎಐಸಿಸಿ ಅಧ್ಯಕ್ಷರು ಬೇರೆ ಅಂದ್ರೆ ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ, ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಆದರೂ ಕೂಡ ಅಂತಿಮವಾಗಿ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡ್ತಿದ್ದಾರೆ. ಮತ್ತೆ ಅಧ್ಯಕ್ಷರ ಜೊತೆಗೆ ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ತಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ 2 ಹೆಸರುಗಳಲ್ಲಿ ಕೇಳಿ ಬರ್ತಾ ಇರುವಂತದ್ದು, ಒಂದು ರಕ್ಷಾರಾಮಯ್ಯ, ಮತ್ತೊಂದು ವೀರಪ್ಪ ಮೊಯ್ಲಿ ಅವರು. ವೀರಪ್ಪ ಮೊಯ್ಲಿ ಅವರು ಕಡೆಯ ಅವಕಾಶ ಅನ್ನುವಂಥ ರೀತಿಯಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇರುವಂತದ್ದು. ಈ ಬಾರಿ ನನಗೆ ಟಿಕೆಟ್ ಕೊಡಲೇಬೇಕು, ಒಂದು ವೇಳೆ ನನಗೂ ಕೊಡದೇ ಇದ್ರೆ ತಾವು ಸೂಚಿಸುವಂತಹ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ ದ ಸೇಮ್ ಟೈಮ್ ರಕ್ಷಾರಾಮಯ್ಯ ಕೂಡ ಒಂದು ಯುವ ಮುಖಕ್ಕೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಹೀಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಗೊಂದಲದಲ್ಲಿದೆ. ಯಾಕಂದ್ರೆ ವೀರಪ್ಪ ಮೊಯ್ಲಿ ಅಂತವರು ಹಿಂದೆ ಮಾಜಿ ಕೇಂದ್ರ ಸಚಿವರಾಗಿದ್ದಂಥವ್ರು, ಹೈಕಮಾಂಡ್ ನ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡಂತವ್ರು. ಹೀಗಾಗಿ ಏಕಾಏಕಿ ವೀರಪ್ಪ ಮೊಯ್ಲಿ ಅವ್ರನ್ನು ಕೂಡ ಡಿನೈ ಮಾಡಕ್ಕಾಗ್ತಾ ಇಲ್ಲ, ಈಗ ಈ ಯುವ ಮುಖವನ್ನು ಕೂಡ ಡಿನೈ ಮಾಡಕ್ಕಾಗ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈಗ ಹೈಕಮಾಂಡ್ ಸಿಲ್ಕೊಂಡಿರುವಂತದ್ದು. ಹೀಗಾಗಿ ಅದನ್ನ ಒಂದಿಷ್ಟು ಕೂಲಂಕುಷವಾಗಿ ಗೆಲುವಿನ ಮಾನದಂಡದ ಮೇಲೆ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಲೆಕ್ಕಾಚಾರಗಳು ನಡೀತಾ ಇದಾವೆ. ಇವತ್ತು ಸಂಜೆ ಸಿಇಸಿ ಸಭೆ ಇದೆ. ಬಹುಶಃ ಈ ಸಿಇಸಿ ಸಭೆಯಲ್ಲಿ ಕೂಡ ಇದು ಅಂತಿಮ ನಿರ್ಧಾರ ಆಗುವಂತ ಸಾಧ್ಯತೆಗಳಿದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.